ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಅಜಿತ ಚಿಂತೆ ಮಾಡ್ತಾ ಕೂತಿದ್ದಾನೆ. ಅಂದರೆ ಇನ್ನು ಬರಬೇಡಿ ಸಾಹೇಬ್ರೆ ನನ್ನನ್ನು ನೋಡೋಕ್ಕೆ ಅಂದ್ಲಲ್ಲ, ಹಾಗೆ ಬೇಜಾರಾಗೋಯ್ತು ಅವನಿಗೆ. ತುಂಬಾ ಯೋಚನೆ ಮಾಡ್ತಾನೆ. ಒಟ್ಟಿಗೆ ಇದ್ದಿದ್ದಾಗಲಿ, ಒಂದೇ ರೂಮಲ್ಲಿ ಇದ್ದಿದ್ದಾಗಲಿ, ಒಂದು ದಿವಸನೂ ಮಿಸ್ಬಿಹೇವ್ ಮಾಡದೇ ಇದ್ದಾಗೆ ತುಂಬ ನೀಟಾಗಿ ಇದ್ಕೊಂಡು, ಒಂದು ವರ್ಷ ಎಲ್ಲ ಇದ್ರೂ ಮನೆಯವರಿಗೆ ನಾವು ಗಂಡ ಹೆಂಡ್ತಿ ಅನ್ನಂಗೆ ಆ್ಯಕ್ಟಿಂಗ್ ಮಾಡಿಕೊಂಡು, ಒಳಗಡೆ ರೂಮಲ್ಲಿ ನಾವು ಯಾರೋ ಬೇರೆ ಬೇರೆ ಅನ್ನಂಗಿದ್ದು ತುಂಬ ನಿಯತ್ತಾಗಿದ್ದಂಥವ್ರು ಇಬ್ಬರು ಗಂಡ ಹೆಂಡ್ತಿ. ಆದರೆ ನನಗೆ ಇವರೇ ಗಂಡ ಆಗಿ ಸಿಕ್ಕಿದರೆ ಎಷ್ಟು ಚೆನ್ನಾಗಿರೋದು ಅಂತ ಅವಳು ಎಷ್ಟೋ ಸಲ ಅಂದಿದ್ದುಂಟು. ಅವನು ಎಷ್ಟೋ ಸಲ ನನಗೂ ಇವಳು ಹೆಂಡ್ತಿಯಾಗಿ ಸಿಕ್ಕಿದರೆ ಎಷ್ಟು ಚೆನ್ನಾಗಿರೋದು ಅಂತ ಹೇಳಿದ್ದು ಉಂಟು. ಇಷ್ಟೆಲ್ಲ ಇದ್ದಾಗಲೂ ಪಾಪ ಟ್ರೈನಿಂಗ್ ಹೋಗಿದ್ದಾಳೆ, ನೋಡಬೇಕು ಅನಿಸುತ್ತೆ. ಟ್ರೈನಿಂಗ್ ಸೆಂಟ್ರಿಗೆ ಇವನೇ ಟ್ರೈನಿಂಗ್ ಆಫೀಸರಾಗಿ ಹೋಗಿ ಅಲ್ಲಿ ಟ್ರೈನಿಂಗು ಕೊಟ್ಟಾಯಿತು. ಅಲ್ಲಿನೂ ನನಗೇ ಟಾರ್ಚರ್ ಮಾಡ್ತಿರಲ್ಲ, ಯಾಕೆ ನಾನು ಮಾಡೋದು ತಪ್ಪು ಅಂತಿರಲ್ಲ ಅಂಥೇಳಿ ಅಲ್ಲೂ ಕೇಳಿದ್ಲು. ಅದಕ್ಕೆ ಇಲ್ಲ, ಎಲ್ಲರಂತೆ ನೀನು ಮಾಡಬೇಕು, ನೀನು ಮಾಡಿದ್ರೆ ಮಾತ್ರ ಮುಂದೆ ಬರೋಕ್ಕಾಗೋದು, ಇಲ್ಲಾಂದರೆ ಎಲ್ಲಿಂದ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಅವಳಿಗೆ ಬೇಜಾರಾಗೋದುಂಟು. ಬೇಕು ಅಂತಲೇ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನಂಗೆ ಅವಳು ಮಾತಾಡಿದ್ದು ಉಂಟು. ಸತ್ಯಣ್ಣನ ಹತ್ರ ಹೇಳ್ಕೊಂಡು, ನಾವು ಇಷ್ಟು ವರ್ಷ ಚೆನ್ನಾಗಿದ್ದು ಈಗ ಹೆಂಗೆ ಒಬ್ಬರನ್ನ ಬಿಟ್ಟು ಒಬ್ರು ಇರೋದು ಸತ್ಯಣ್ಣ ಅಂತೆಲ್ಲ ಹೇಳ್ತಾನೆ. ಆವಾಗ ಹೌದು, ನಿನ್ನ ಬಗ್ಗೆ ಮಾತಾಡಿದ್ರೆ ಅವಳು ಏನಾದರೂ ನಿನಗೇನಾರು ಅನ್ನೋಕ್ಕೋದ್ರೆ ಅವಳು ನನಗೆ ಜಗಳಕ್ಕೆ ಬರ್ತಾಳೆ. ಅವಳ ಬಗ್ಗೆ ನಾನೇನಾರ ಅನ್ನೋಕ್ಕೋದ್ರೆ ನೀನು ಜಗಳಕ್ಕೆ ಬರ್ತೀಯ. ಇಬ್ಬರಲ್ಲೂ ಪ್ರೀತಿ ಇಷ್ಟೊಂದು ಇಟ್ಕೊಂಡು ಓಪನ್ನಾಗಿ ಮಾತಾಡ್ದೇ ಈ ಥರ ಮಾಡ್ಕೊಂಡ್ರಲ್ಲ ಲೈಫನ್ನ ಅಂತೇಳಿ ಸತ್ಯ ಹೇಳ್ತಾನೆ. ಆವಾಗ ಏನು ಮಾಡೋದು ಸತ್ಯಣ್ಣ, ಏನೂ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಈ ಕಡೆ ಭೂಮಿನೂ ಕೂಡ ಅದೇ ಥರ ಚಿಂತೆ ಮಾಡ್ತಾಯಿದ್ದಾಳೆ. ಹೆಂಗೆ ಅವ್ರನ್ನ ಬಿಟ್ಟಿರೋದು ನಾನು, ಎಷ್ಟು ಚೆನ್ನಾಗಿದ್ದು ನಾವು, ಸಾಹೇಬ್ರು ಎಷ್ಟು ಕೇರ್ ಮಾಡ್ತಿದ್ರು ನನ್ನನ್ನು ಪ್ರತಿಯೊಂದು ವಿಷಯದಲ್ಲೂ. ಅಲ್ಲೂ ಕೂಡ ಟ್ರೈನಿಂಗ್ ಮಾಡಬೇಕಾದ್ರೆ ಏಟಾಗಿದ್ದಕ್ಕೆ ಅವಳು ಸಹೋದ್ಯೋಗಿನ ಅಂದರೆ ಅವಳ ಜೊತೆ ಮಾಡ್ತಾಯಿರೋ ಹುಡುಗಿನಿಗೆ ಅವಳಿಗೆ ಸ್ವಲ್ಪ ಊಟ ತಿನ್ನಿಸು, ಅವಳಿಗೆ ಮಸಾಜ್ ಮಾಡು, ಅವಳಿಗೆ ಔಷಧಿ ಹಚ್ಚು ಅಂತೆಲ್ಲ ಹೇಳಿ ಭೂಮಿಗೆ ಎಲ್ಲ ಹೇಳಿದರು. ಆದರೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಮುಖ ನೋಡಿದಾಗ ಯಾಕೆ ರೇಗ್ತಾರೆ, ಏನು ಕತೆ ನನಗೂ ಅರ್ಥ ಆಗ್ತಿಲ್ಲ. ನಮ್ಮ ಅಮ್ಮನ ಬಿಡಿಸಲ್ಲ ಅಂತ ಯಾಕಂದರು, ಬಿಡಿಸ್ತೀನಿ ಅಂತೇಳಿ ಮಾತು ಕೊಟ್ಬಿಟ್ಟು ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ, ಗಂಡ ಹೆಂಡ್ತಿಯಾಗಿರೋಣಂತೆಲ್ಲ ಮಾತು ತೊಗೊಂಡು ಅಂಜುವಿಂದ ಬಚಾವಾಗಕ್ಕೆ ಆ ಥರ ಹೇಳಿದರು. ಆದರೆ ನನಗೂ ನಮ್ಮ ಅಮ್ಮನ ಬಿಡಿಸ್ಬೇಕು ಅನ್ನೋದು ಒಂದಿತ್ತು. ಇಬ್ರಿಗೂ ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾವು ಬದುಕಿದ್ದು ಉಂಟು. ಈಗ ನೋಡಿದ್ರೆ ಅಮ್ಮನ ಬಿಡಿಸಿದ್ರೆ ನನ್ನ ಜೊತೆ ಭೂಮಿ ಹೊರಟೋಗ್ಬಿಡ್ತಾಳೆ, ನನ್ನ ಜೊತೆ ಇರಲ್ಲ ಅಂತೇಳಿ ಯಾಕೆ ಹಂಗಂದ್ರು ಸಾಹೇಬ್ರು, ಆ ಅಕ್ಕ ಯಾಕೆ ಬಂದು ಹಂಗಂತ ಅಂದರು ಅಂತೇಳಿ ಇದೆಲ್ಲ ಯೋಚನೆ ಮಾಡ್ಕೊಂಡವಳು ಭಾಳ ಫೀಲಿಂಗ್ ಮಾಡ್ಕೊಳ್ತಾಳೆ. ಫೀಲಿಂಗ್ ಮಾಡಿಕೊಂಡು ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಒದ್ದಾಡಿ ಕೊನೆಗೆ ಎದ್ದು ಕೂತ್ಕೊಳ್ತಾಳೆ. ಕಷ್ಟ ಇದೆ. ಅಂದರೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದವರು ಒಂದೇ ಸಲ ಈ ಥರ ಬೇರೆ ಬೇರೆ ಆದಾಗ ಇವೆಲ್ಲ ಆಗೋದು ಸಹಜನೇ. ಹೀಗೆ ಬಟ್ ವಿಧಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಅವಳು ಟ್ರೈನಿಂಗು ಇಷ್ಟು ತಿಂಗಳು ಅಂತ ಇರುತ್ತೆ, ಅದು ಮುಗಿಸ್ಲೇಬೇಕಾಗುತ್ತೆ. ಆ ಟ್ರೈನಿಂಗ್ ಮುಗಿಸೋ ಅಷ್ಟರೊಳಗೆ ಇವನು ಹೋಗಿ ನೋಡ್ಬೋದು, ತೊಂದರೆ ಇಲ್ಲ. ಇವನಿಗೇನು ಎಲ್ಲ ಪರ್ಮಿಷನು ಇದೆ ಅಜಿತಗೆ. ಆದರೆ ಅವಳು ಬರಬೇಡಿ ಸಾಹೇಬ್ರೆ ಇನ್ನೊಂದು ಸಲ ನನ್ನನ್ನು ನೋಡೋಕ್ಕೆ ಅಂದ್ಲಲ್ಲ, ಅದು ಇವನಿಗೆ ಬೇಜಾರು ತರಿಸಿದ್ದಂಥ ವಿಷಯ. ಅವಳು ಹಂಗೆ ಅನ್ಬಾರ್ದಾಗಿತ್ತು. ಭೂಮಿ ಹಂಗೆ ಅಂದಿದ್ದು ಭಾಳ ಬೇಜಾರಾಗಿದೆ ಇವನಿಗೆ. ಯಾಕೆ ಹಿಂಗೆ ಅಂದ್ಲು ಅಂತ ಅಜಿತ ಯೋಚನೆ ಮಾಡ್ತಾನೆ ಇದ್ದಾನೆ. ಪಾಪ ಅಳು ಬರುತ್ತೆ ಒಂದೊಂದ್ಸಲಿ. ರಾತ್ರಿ ಮಲ್ಕೊಂಡ ಎದ್ದ ಕೂತ, ಇವನು ರಾತ್ರಿ ನಿದ್ದೆ ಮಾಡ್ತಿಲ್ಲ, ಅವಳೂ ರಾತ್ರಿ ನಿದ್ದೆ ಮಾಡ್ತಿಲ್ಲ. ಹೀಗೆ ಇಬ್ಬರೂ ಈ ಥರ. ಇವನು ಅಮ್ಮನ ವಿಷಯಕ್ಕೆ ಅಮ್ಮ ಅದೇನೋ ಮನಶ್ವಿನಿ ಅಂದರು ಅಂತೇಳ್ಬಿಟ್ಟು ಆ ವಿಷಯಕ್ಕೆ ಅಮ್ಮ ಕೋಮಕ್ಕೆ ಹೋಗಿದ್ದು, ಆಮೇಲೆ ನಿನ್ನಿಂದನೇ ಕೋಮಕ್ಕೆ ಹೋಗಿದ್ದು ಅಂತ ನನ್ನ ಮುಖ ತೋರಿಸ್ಬೇಡ ದಾಟಾಚಿಗೆ ಅಂತೇಳಿ ಬೈದಿದ್ದು ಭೂಮಿಗೆ. ಇದೆಲ್ಲ ನೆನ್ಕೊಂಡು ಆದ್ರೂ ಅವಳು ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನನ್ನಿಂದ ಏನೂ ತಪ್ಪಾಗಿಲ್ಲ ಅಂದ್ರೂ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಈ ಥರ ಎಲ್ಲ ಹೇಳಿದ್ದು, ಇವೆಲ್ಲ ನೆನ್ಕೊಂಡು ರಾತ್ರಿ ಎಲ್ಲ ಇವನು ನಿದ್ದೆ ಮಾಡಲ್ಲ. ಅವಳು ವರ್ಷದಲ್ಲಿ ಎಷ್ಟು ಸಲ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನನ್ನನ್ನು ಅಷ್ಟು ಕೇರ್ ಮಾಡಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ. ಇದೆಲ್ಲನೂ ಅವಳು ನೆನ್ಕೊಂಡು ಅವಳು ರಾತ್ರಿ ನಿದ್ದೆ ಮಾಡ್ತಿಲ್ಲ. ಇವರಿಬ್ಬರೂ ಇದೇ ಕತೆ ಆಗಿಬಿಟ್ಟಿದೆ.
ಅವನು ಅಲ್ಲಿ ನಿದ್ದೆ ಮಾಡಲ್ಲ, ಇವಳು ಇಲ್ಲಿ ನಿದ್ದೆ ಮಾಡಲ್ಲ. ಯಾವಾಗಲೂ ಹತ್ರ ಹೋಗ್ತಾರೆ. ಆವಾಗ ಅಲ್ಲಿ ಸರಿ ಅಂತ ಜಗಳನೋ ಅಥವಾ ಒಂದು ಮಾತು ಏನೋ ಒಂದು ಮಾಡಿಕೊಂಡು ಅಲ್ಲಿ ಸಪ್ರೇಟ್ ಆಗಿಬಿಡ್ತಾರೆ. ಹೀಗೆ ಇವ್ರ ಕತೆಗಳು ಒಂದು ನೆಟ್ಟಿಗೆ ಮಾಡ್ಕೊಳ್ಳಲ್ಲ. ಆದರೆ ಸಂಗೀತಗೆ ಈಗ ಸ್ವಲ್ಪ ಡೌಟ್ ಹೊಡಿತಾ ಇದೆ ಪ್ರತಿಯೊಂದು ವಿಷಯದಲ್ಲೂ. ಅಂದರೆ ನನ್ನನ್ನು ಯಾಮಾರಿಸಿದ್ರ ನೀವು, ನನಗೆ ಸುಳ್ಳು ಹೇಳಿದ್ರಾ, ನಾವು ಗಂಡ ಹೆಂಡ್ತಿ ತುಂಬ ಪ್ರೀತಿಯಿಂದ ಇದ್ದೀವಿ ಅಂತ ಸುಳ್ಳು ಹೇಳಿದ್ರಾ ಅಂತೇಳ್ಬಿಟ್ಟು ಸಂಗೀತಗೆ ಈಗ ಸ್ವಲ್ಪ ಡೌಟು ಸ್ಟಾರ್ಟ್ ಆಗಿದೆ. ಆದರೆ ಅಜ್ಜಿತ ಇವಾಗ ಬೇಜಾರಾಗಿದ್ದಾನೆ. ಅಮ್ಮನ ಜೊತೆನೂ ಅಷ್ಟು ಕೂತು ಮಾತಾಡೋಕ್ಕೆ ಟೈಮ್ ಸಿಗ್ತಿರಲ್ಲ. ಮತ್ತು ಹೇಗೆ ಭೂಮಿ ಹೇಗಿದ್ದಾಳೆ ಏನು ಅಂದರೆ ಇವನು ಹೋಗೇ ಇರಲ್ವಲ್ಲ ಅಲ್ಲಿ ವಿಚಾರಿಸೋಕ್ಕೆ. ಹಾಗಾಗಿ ಟ್ರೈನಿಂಗಲ್ಲಿದ್ದಾಳಮ್ಮ ಅಂತಾನೆ ಅಷ್ಟೇ, ಏನೂ ಹೇಳಲ್ಲ. ಹೀಗೆ ಏನೋ ಇದು ಹೆಂಡ್ತಿ ಅಲ್ವೇನೋ, ವಿಚಾರಿಸ್ಬೇಕಲ್ವೇನೋ, ಮಾಡಬೇಕಲ್ವೇನೋ ಅಂತ ಇವಳು ಹೇಳ್ತಾಳೆ ಸಂಗೀತ. ಆದರೆ ಹೌದಮ್ಮ ವಿಚಾರಿಸ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಒಂಥರ ಆರ್ಕೆ ಉತ್ತರ ಕೊಡ್ತಾನೆ. ಅದು ಅವಳಿಗೆ ಅನುಮಾನಕ್ಕೆ ಬಂದುಬಿಟ್ಟಿದೆ ಸಂಗೀತಗೆ. ಇವನೇನು ಹಿಂಗೆ ಆರ್ಕೆ ಉತ್ತರ ಕೊಡ್ತಾನಲ್ಲ, ಏನು ಕತೆ ಇವಂದು ಅಂತೇಳ್ಬಿಟ್ಟು. ಹೀಗಾಗಿ ಯೋಚನೆ ಮಾಡ್ತಾ ಇದ್ದಾಳೆ. ಅವಳು ಒಂಥರ ಯೋಚನೆ ಮಾಡ್ತಾಳೆ, ಸಂಗೀತ ಒಂಥರ ಯೋಚನೆ ಮಾಡ್ತಾಳೆ, ಭೂಮಿ ಒಂಥರ ಯೋಚನೆ ಮಾಡ್ತಾಳೆ, ಅಜಿತ ಒಂಥರ ಯೋಚನೆ ಮಾಡ್ತಾನೆ. ಎಲ್ಲರೂ ಒಂದೊಂದು ರೀತಿ. ಮತ್ತು ನಿಚ್ಚಿ ಮತ್ತು ಅಂಜು ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಗಂಡ ಹೆಂಡ್ತಿ, ಆ ಥರ ಇರಬಾರ್ದಾ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.